ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳಿಗೆ ಮಹತ್ತು ಮತ್ತು ಅಹಂಕಾರಗಳೆಂಬ ತತ್ವಗಳನ್ನು ತಿಳಿಸಿದುದು ಎಂಬ 41ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಮೋಕ್ಷ ಮಾರ್ಗವನ್ನು ಹಾಗೂ ಬ್ರಹ್ಮದ ಕುರಿತಾಗಿಯೂ ತಿಳಿಸುತ್ತಾ ಮಹರ್ಷಿಗಳಿಗೆ ಮುಂದುವರೆದು ಹೇಳುತ್ತಿರುವನು. ಓ ಮಹರ್ಷಿಗಳಿರ, ಅವ್ಯಕ್ತದಿಂದ ಮೊಟ್ಟ ಮೊದಲು ಬುದ್ಧಿ ವಿಶೇಷದಿಂದ ಕೂಡಿದ ಮಹತ್ತೆಂಬ ತತ್ವ ಉಂಟಾಗಿತು. ಈ ಮಹತ್ತತ್ವವೆಂಬುದೇ ಎಲ್ಲ ಗುಣಗಳ ಕಾರ್ಯಗಳಿಂದ ಕೂಡಿದ ಮೊಟ್ಟ ಮೊದಲನೆಯ ಸೃಷ್ಟಿ ಎಂದು ಹೇಳಲ್ಪಟ್ಟಿದೆ. ಈ ಮಹತ್ತತ್ವಕ್ಕೆ ಮಹಾತ್ಮ, ಮತಿ, ವಿಷ್ಣು, ಜಿಷ್ಣು, ಶಂಭು, ವೀರ್ಯವಂತ, ಬುದ್ಧಿ, ಪ್ರಜ್ಞೆ, ಉಪಲಬ್ಧಿ, ಖ್ಯಾತಿ, ಧೃತಿ, ಸ್ಮೃತಿ ಎಂಬ ಒಂದೇ ಅರ್ಥವುಳ್ಳ ಬೇರೆ ಬೇರೆ ವ್ಯವಹಾರಗಳುಂಟು. ಈ ತತ್ವವನ್ನು ತಿಳಿದ ಜ್ಞಾನಿಗೆ ಮೋಹ ಉಂಟಾಗದು. ಈ ಮಹತ್ತತ್ವಕ್ಕೆ ಸರ್ವತೋಮುಖವಾದ ಕೈ ಕಾಲುಗಳು, ಎಲ್ಲ ಕಡೆಯೂ ಕಣ್ಣುಗಳು, ಸರ್ವತೋಮುಖವಾದ ತಲೆಗಳು, ಎಲ್ಲ ಕಡೆಯೂ ಮುಖಗಳು, ಎಲ್ಲ ಕಡೆಯೂ ಕಿವಿಗಳು, ಇದು ಲೋಕದಲ್ಲಿ ಸಮಸ್ತವನ್ನು ವ್ಯಾಪಿಸಿಕೊಂಡಿರುವುದು. ಎಲ್ಲರ ಹೃದಯದಲ್ಲಿಯೂ ನೆಲೆಗೊಂಡಿರುವ ಮಹಾಮಹಿಮೆಯುಳ್ಳ ಪುರುಷನು ಅದೇ. ಅಣಿಮೆ, ಲಘಿಮೆ, ಪ್ರಾಪ್ತಿ, ಈಶಾನ, ಜ್ಯೋತಿ, ಅವ್ಯಯವೆಂದು ಕರೆಯಲ್ಪಡುವುದು ಅದೇ. ಆ ತತ್ವವು ಒಳ್ಳೆ ಧೀಮಂತರಾದ ಜ್ಞಾನಿಗಳಿಗೆ ಮಾತ್ರವೇ ಗೋಚರವಾಗತಕ್ಕದು. ಒಳ್ಳೆಯ ಭಕ್ತಿಯುಳ್ಳವರು, ಸದಾ ಯೋಗವನ್ನು ಹಿಡಿದವರು, ಸತ್ಯಸಂಧರು, ಜಿತೇಂದ್ರಿಯರು, ಜ್ಞಾನಿಗಳು, ಆಶೆಯನ್ನು ತೊರೆದಿರತಕ್ಕವರು, ಕಾಮಕ್ರೋಧಗಳನ್ನು ಜಯಿಸಿ ತಿಳಿವಾದ ಮನಸ್ಸುಳ್ಳವರು, ಧೀರರು, ಅಹಂಕಾರ ಮಮಕಾರಗಳನ್ನು ತೊರೆದವರು ಅದನ್ನು ಹೊಂದುವರು. ಮಹತ್ತತ್ವವೆಂದು ಕರೆಯಲ್ಪಡುವ ಮಹಾತ್ಮನ ರೀತಿಯನ್ನು ತಿಳಿದವರು ಅವನನ್ನೇ ಹೊಂದುವರು. ಪೃಥಿವಿ, ವಾಯು, ಆಕಾಶ, ಜಲ, ತೇಜಸ್ಸು ಎಂಬ ಈ ಪಂಚಮಹಾಭೂತಗಳು ಮಹತ್ತತ್ವದಿಂದ ಜನಿಸಿದ ಅಹಂಕಾರ ತತ್ವದಿಂದ ಉಂಟಾದವು. ಸಮಸ್ತ ಪ್ರಾಣಿಗಳು ಆ ಪಂಚಮಹಾಭೂತಗಳ ಮತ್ತು ಆ ಭೂತ ಗುಣಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಸಂಯೋಗದಿಂದ ಉಂಟಾದವು. ಓ ಮಹರ್ಷಿಗಳೇ, ಈ ಮಹಾಭೂತಗಳಿಂದ ಏರ್ಪಟ್ಟ ಶರೀರಗಳಿಗೆಲ್ಲ ನಾಶಕರವಾದ ಪ್ರಳಯ ಕಾಲವು ಬಂದಾಗ ಆ ಪ್ರಾಣಿಗಳಿಗೆಲ್ಲ ಮಹತ್ತಾದ ಭಯವು ಏರ್ಪಡುವುದು. ಅಂತಹ ಸ್ಥಿತಿಯಲ್ಲಿಯೂ ಮಹಾತ್ಮನೆಂದು ಕರೆಯಲ್ಪಡುವ ಮಹತ್ತತ್ವ ಒಂದೇ ಕಲಗದಿರುವುದು. ಆದಿ ಸೃಷ್ಟಿಯಲ್ಲಿ ಸರ್ವಲೋಕೇಶ್ವರನಾದ ನಾರಾಯಣನೊಬ್ಬನೇ ತನಗೆ ತಾನೇ ಆ ರೂಪವನ್ನೆತ್ತಿರುವನು. ಎಲ್ಲರ ಹೃದಯ ಗುಹೆಯಲ್ಲಿಯೂ ನೆಲೆಸಿರುವ ಸರ್ವನಿಯಾಮಕನು, ಸರ್ವೋತ್ತಮನು, ಪುರಾಣ ಪುರುಷನು, ವಿಶ್ವ ಸ್ವರೂಪಿಯು, ಸುವರ್ಣಮಯನು, ಜ್ಞಾನಿಗಳಿಗೆ ಮುಖ್ಯ ಗತಿಯೂ ಆದ ಪರಮಾತ್ಮನ ಈ ಸ್ವರೂಪವನ್ನು ಯಾವನು ತಿಳಿಯುವನೋ ಅವನು ತನ್ನ ಬುದ್ಧಿಗೂ ಸಿಲುಕದ ಮೇಲಾದ ನೆಲೆಯಲ್ಲಿ ನಿಲ್ಲುವನು. ಆ ಮಹತ್ತತ್ವದಿಂದ ಮೊದಲು ಉತ್ಪನ್ನವಾದುದು ಅಹಂಕಾರವೆಂಬ ತತ್ವವು. ಆ ಅಹಂಕಾರವು ಮೊದಲು ಉತ್ಪನ್ನವಾಗುವಾಗ ನಾನು ಎಂಬ ಭಾವದಿಂದಲೇ ಉಂಟಾದುದರಿಂದ ಅದಕ್ಕೆ ಅಹಂಕಾರವೆಂಬ ಹೆಸರು ಉಂಟಾಯಿತು. ಇದು ಸೃಷ್ಟಿಯಲ್ಲಿ ಎರಡನೆಯದು. ಈ ಅಹಂಕಾರವೇ ಪಂಚಭೂತಗಳಿಗೆ ಉತ್ಪತ್ತಿ ಸ್ಥಾನವಾದುದರಿಂದ ಭೂತಾದಿಯೆಂದು, ಭೂತಗಳಿಗೆ ಆದಿಯೆಂದು, ಮಹತ್ತತ್ವದಿಂದಾದ ವಿಕಾರದಿಂದ ಉಂಟಾದುದಕ್ಕಾಗಿ ವೈಕಾರಿಕವೆಂದು ಕರೆಯಲ್ಪಡುವುದು. ಇದಕ್ಕೆ ತೈಜಸವೆಂದು, ಚೇತನೆಯೆಂದು, ಪ್ರಜಾಸೃಷ್ಟಿಗೆ ಕಾರಣವಾದ ಪ್ರಜಾಪತಿ ಎಂದು ಹೆಸರುಗಳುಂಟು. ಇಂದ್ರಿಯಗಳಿಗೂ ಮನಸ್ಸಿಗೂ ಇದೇ ಉತ್ಪತ್ತಿ ಸ್ಥಾನವು. 3 ಲೋಕವು ಇದರಿಂದಲೇ ಉಂಟಾಗುವುದು. ಇವೆಲ್ಲ ಅಹಂ ಎಂದರೆ ನಾನು ಎಂಬ ಅಭಿಮಾನಕ್ಕೆ ಆಸ್ಪದವಾಗಿ ಆ ಹೆಸರಿನಿಂದಲೇ ಕರೆಯಲ್ಪಡುವುದು. ಆತ್ಮಜ್ಞಾನದಿಂದ ತೃಪ್ತರಾಗಿ ಮನಸ್ಸನ್ನು ಜಯಿಸಿ ಅಧ್ಯಯನ ಯಾಗಾದಿಗಳಲ್ಲಿ ಸಿದ್ಧಿ ಹೊಂದಿದ ಮುನಿಗಳಿಗೆ ಲಭಿಸತಕ್ಕ ಸನಾತನವಾದ ಲೋಕವೇ ಇದು. ಅನಿರುದ್ಧನೆಂದು ಇದಕ್ಕೆ ಹೆಸರುಂಟು. ಅಹಂಕಾರದಿಂದ ಶಬ್ದಾದಿ ಗುಣಗಳನ್ನು ಅನುಭವಿಸಲು ಅಪೇಕ್ಷಿಸುವ ಮನುಷ್ಯನಿಗಾಗಿ ಭೂತಾದಿ ಎನಿಸುವ ತಾಮಸಾಹಂಕಾರವು ಹೀಗೆ ಆಕಾಶಾದಿ ಭೂತಗಳನ್ನು ಉಂಟುಮಾಡಿದುದರಿಂದ ಅದಕ್ಕೆ ಭೂತಕೃತ್ತೆಂದು ಹೆಸರು. ವೈಕಾರಿಕಾಹಂಕಾರವು ಇಂದ್ರಿಯಗಳನ್ನು ದರ್ಶನಾದಿ ಕ್ರಿಯೆಗಳಲ್ಲಿ ಪ್ರೇರಿಸುವುದು. ತೈಜಸಾಹಂಕಾರವು ತನ್ನ ತೇಜಸ್ಸಿನಿಂದ 10 ಇಂದ್ರಿಯಗಳನ್ನು, ಪ್ರಾಣಗಳನ್ನು ಸೃಷ್ಟಿಸಿ ಲೋಕವನ್ನು ಸಂತೋಷಗೊಳಿಸುವುದು. ಇದು ಶ್ರೀಮನ್ ಮಹಾಭಾರತದ
ಅಶ್ವಮೇಧಿಕ ಪರ್ವದಲ್ಲಿ 41ನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.